ಜೈಲಧಿಕಾರಿಗಳಿಂದ ರಾಜಾತಿಥ್ಯದ ಬಗ್ಗೆ ಈಗ ವಿಚಾರಣೆ ಆರಂಭವಾಗಿದೆ. ನಟ ದರ್ಶನ್ ಅನ್ನ ಜೈಲಿನಲ್ಲೇ ವಿಚಾರಣೆಗೆ ಒಳಪಡಿಸಿರುವಂತಹ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗರೆದಿದ್ದಾರೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರಂತೆ. ತನಗೆ ಸಿಗರೆಟ್ ಕೊಟ್ಟಿದ್ದು ಯಾರು ಅನ್ನುವಂಥ ಒಂದು ವಿಚಾರವನ್ನ ಕೂಡ ದಾಸ ಬಾಯ್ಬಿಟ್ಟಿದ್ದಾನೆ. ಸಿಗರೆಟ್ ಕೊಟ್ಟಿದ್ದು ನಾಗ ಅಂತ ಹೇಳಿದಾನೆ ದರ್ಶನ್. ವಿಚಾರಣೆ ವೇಳೆ ಬಾಯ್ಬಿಟ್ಟಿರುವ A2 ನಟ ದರ್ಶನ್ ಆತಿಥ್ಯ ನೀಡಿರೋ ಬಗ್ಗೆ ಒಂದು ಹಂತದ ವಿಚಾರಣೆ ಈಗ ನಡೀತಾ ಇದೆ. ಎರಡು ಕೇಸ್ ಸಂಬಂಧ ಪ್ರಾಥಮಿಕ ಮಾಹಿತಿಯನ್ನ ಈಗ ಪೊಲೀಸರು ಸಂಗ್ರಹಿಸಿದ್ದಾರೆ. ಯಾಕಂದ್ರೆ ಇದು ಜೈಲಿನ ಒಳಗಡೆ ಆಗಿರುವಂತಹ ಒಂದು ವಿಚಾರ ಆಗಿರೋದ್ರಿಂದಾಗಿ ಜೈಲಿನ ಒಳಗಡೆನೇ ಈಗ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಪೊಲೀಸರು ಪ್ರಶ್ನೆಗಳ ಸುರಿಮಳೆಗರೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆಗಿರುವಂತಹ ದರ್ಶನ್, ಆದರೆ ಈ ಎರಡು FIR ನಲ್ಲಿ A1 ದರ್ಶನ್. ಈ ಒಳಗಡೆ ರಾಜಾತಿಥ್ಯ ಸ್ವೀಕರಿಸಿರೋದು, ಸಿಗರೇಟ್ ಸೇದಿರೋದು, ಮೊಬೈಲ್ನಲ್ಲಿ ವಿಡಿಯೋ ಕಾಲ್ ಮಾಡಿರೋದು, ಅಲ್ಲಿರುವಂತಹ ರೌಡಿಗಳ ಜೊತೆಗೆ ಒಂದು ಒಡನಾಟ ಇಟ್ಕೊಂಡಿರೋದು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನ್ನಿಂದಾಗಿ ಅಧಿಕಾರಿಗಳು ಸಸ್ಪೆಂಡ್ ಆಗ್ಬಿಟ್ರಲ್ಲ, 9 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದು ನನಗೆ ಬೇಸರ ತಂದಿದೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರಂತೆ. ತನಗೆ ಸಿಗರೇಟ್ ಕೊಟ್ಟಿದ್ದು ಯಾರು ಅನ್ನೋ ವಿಚಾರವನ್ನ ಕೂಡ ದರ್ಶನ್ ಹೇಳ್ಕೊಂಡಿದ್ದಾರಂತೆ. ಅದ್ರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 9 ಜನ ಏನು ಸಸ್ಪೆಂಡ್ ಆಗಿದಾರಲ್ಲ, ಸೊ ಅದು ನನಗೂ ಬೇಜಾರಾಗಿದೆ, ನನ್ನಿಂದಾಗಿ ಅವ್ರು ಸಸ್ಪೆಂಡ್ ಆದ್ರಲ್ಲ ಅಂತ ಹೇಳಿ ತನ್ನ ಬೇಸರವನ್ನ ವ್ಯಕ್ತಪಡಿಸಿದಾರಂತೆ. ಹಾಗೆ ಮಧ್ಯಾಹ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇರೋದು ಕೂಡ ಬೇಸರ ತಂದಿದೆಯಂತೆ ದರ್ಶನ್ಗೆ. ವಿಡಿಯೋ ಕಾಲ್ ಮಾಡಿದ್ದ ಧರ್ಮನ ಮೊಬೈಲ್ ಅನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಫೋಟೋ ತೆಗೆದ ಮೊಬೈಲ್ ಯಾರ್ದು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಫೋಟೋ ತೆಗೆದ ಮೊಬೈಲ್ಗಾಗಿ ಈಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಒಂದು ಅಲ್ಲಿ ಕೂತ್ಕೊಂಡು ಆರಾಮವಾಗಿ ವಿಡಿಯೋ ಕಾಲ್ ಮಾಡಿಕೊಂಡು ಸಿಗರೇಟ್ ಸೇದ್ಕೊಂಡು ಹರಟೆ ಹೊಡಿತಾ ಇದ್ದಂಥ ದರ್ಶನ್ ಮತ್ತು ಆ ನಾಗಾ ಗ್ಯಾಂಗ್, ಸೊ ಇದರ ಫೋಟೋವನ್ನು ಯಾರು ತೆಗೆದ್ರು ಅನ್ನುವಂಥದ್ದು ಕೂಡ ಇನ್ನೊಂದು ವಿಚಾರ. ಸೊ ಹಾಗಾಗಿ ಒಂದು ಇಲ್ಲಿ ಒಳಗಡೆ ರಾಜಾತಿಥ್ಯವನ್ನು ಅನುಭವಿಸ್ತಾ ಇರುವಂಥ ಒಂದು ವಿಚಾರ, ಅದನ್ನು ಸೆರೆ ಹಿಡಿದು ಹೊರ ಜಗತ್ತಿಗೆ ವೈರಲ್ ಮಾಡಿರುವಂಥದ್ದು ಇನ್ನೊಂದು ವಿಚಾರ. ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ಈಗಾಗಲೇ ಪೊಲೀಸರು ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಪ್ರದೀಪ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಪ್ರದೀಪ್, ಈಗ ಒಂದು ಹಂತದ ವಿಚಾರಣೆ ಈಗಾಗಲೇ ಆರಂಭವಾಗಿದೆ ಅಂತ ಅನ್ಸುತ್ತೆ. ದರ್ಶನ್ಗೆ ಕೇಳಲಾಗಿರುವಂತಹ ಒಂದು ಪ್ರಶ್ನೆಗಳು ಜೊತೆಗೆ ದರ್ಶನ್ ಕೂಡ ಒಂದಷ್ಟು ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ, ಇನ್ನೇನು ಲಭ್ಯವಾಗ್ತಾ ಇದೆ, ಇನ್ನೇನು ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆ ಮಾಹಿತಿ ಪ್ರದೀಪ್? ರೆಹಮಾನ್ ಕೊಲೆ ಆರೋಪ ಸ್ಥಾನವನ್ನು ಹೊತ್ತಿರುವಂತಹ ದರ್ಶನ್ ಈಗ ಜೈಲಿನಲ್ಲಿ ರಾಜಾತಿಥ್ಯವನ್ನು ಸ್ವೀಕರಿಸ್ತಾ ಇದ್ರು ಅಂತ ಹೇಳಿ ಅವ್ರ ಮೇಲೆ 2 FIRಗಳು ದಾಖಲಾಗಿದ್ದು, ಅದು ಬೇಗೂರು ಮತ್ತು ಹುಳಿಮಾವು ಪೊಲೀಸ್ ಅಧಿಕಾರಿಗಳು ಅಂದರೆ ಅಲ್ಲಿನ ಇನ್ಸ್ಪೆಕ್ಟರ್ಗಳು ತನಿಖಾಧಿಕಾರಿಗಳಾಗಿ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಈ ಸಂಬಂಧ ನಿನ್ನೆ ಕೋರ್ಟ್ ಕೂಡ ತನಿಖೆಯನ್ನು ಮಾಡಲಿಕ್ಕೆ ಅನುಮತಿ ಕೊಟ್ಟಿತ್ತು. ಹೀಗಾಗಿ ನಿನ್ನೆ ಸಂಜೆಯೇ ಇಬ್ಬರು ಇನ್ಸ್ಪೆಕ್ಟರ್ಗಳಿಗೂ ಸಹ ಜೈಲಿಗೆ ಹೋಗಿ ಅಲ್ಲಿ ಈ ಒಂದು ಏನಿತ್ತು ಪ್ರಕರಣ ಸಂಬಂಧ ಅಂದರೆ ಫೋಟೋ ವೈರಲ್ ಆಗಿದ್ದು ಮತ್ತು ವಿಡಿಯೋ ವೈರಲ್ ಆಗಿದ್ದು, ಈ ಸಂಬಂಧ ಪ್ರಾಥಮಿಕವಾಗಿ ಮಾಹಿತಿಯನ್ನು ಹಾಕಿ ಪ್ರಾಥಮಿಕವಾಗಿ ವಿಚಾರಣೆಯನ್ನ ಮಾಡಿದ್ರು. ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಬೇಗೂರು ಇನ್ಸ್ಪೆಕ್ಟರ್ ಸಹ ಈ ಒಂದು ಜೈಲಿಗೆ ಹೋಗಿರುವಂತದ್ದು. ಈಗ 5 ನಿಮಿಷದ ಹಿಂದಷ್ಟೇ ಉಳಿಮಾವು ಇನ್ಸ್ಪೆಕ್ಟರ್ ಸಹ ಜೈಲಿನ ಒಳಗಡೆ ಹೋಗಿರೋದು. ಅಂದ್ರೆ ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 FIRಗಳು ಸಂಬಂಧಪಟ್ಟಂತಹ ವಿಚಾರಣೆ ಮತ್ತು ಸ್ಥಳ ಮಹಾಜರು ಪ್ರಕ್ರಿಯೆಯನ್ನ ತನಿಖಾಧಿಕಾರಿಗಳು ಮಾಡಲಿದ್ದಾರೆ. ಆ ಬಳಿಕ ಆರೋಪಿಗಳೇನಿದ್ದಾರೆ ಅಂದ್ರೆ A1 ಆಗಿರೋ ದರ್ಶನ್ ಆಗಿರ್ಬೋದು, ವಿಲ್ಸನ್ ಗಡನ್ ನಾಗ ಮತ್ತು ಕುಳ್ಳಾಸೀನಾ, ಹಾಗೆ ಇನ್ನೊಬ್ಬ ಈ ಒಂದು ಕೊಲೆ ಆರೋಪದಲ್ಲಿರುವಂತಹ ನಾಗರಾಜ್ ಅಲಿಯಾಸ್ ನಾಗ ಏನಿದ್ದಾರೆ, ಜೊತೆಗೆ ವಿಡಿಯೋವನ್ನು ಕೊಟ್ಟಿದ್ದಂತಹ ರೌಡಿ ಧರ್ಮ ಏನಿದ್ದಾರೆ, ಇವರೆಲ್ಲರನ್ನೂ ಸಹ ವಿಚಾರಣೆಯನ್ನ ಮಾಡಿ ಮಹಾಜರು ಪ್ರಕ್ರಿಯೆಯನ್ನ ಮುಗಿಸಿ ಇವತ್ತು ತನಿಖಾಧಿಕಾರಿಗಳು ತದನಂತರ ಅವ್ರಿಗೆ ಅಂದ್ರೆ ಬಳ್ಳಾರಿ ಜೈಲಿಗೆ ಹೋಗಲು ಅನುವು ಮಾಡಿಕೊಡಲಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ವಿಚಾರಣೆಯನ್ನ ಬಳ್ಳಾರಿ ಜೈಲಿಗೆ ಹೋಗಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೀಗಾಗಿ ಇಲ್ಲೇನೆ ಸಹ ಇದರ ಬಹುತೇಕ ವಿಚಾರಣೆಯನ್ನ ಮುಗಿಸಿ ಇವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸ್ಕೊಡಲು ಪೊಲೀಸರು ಚುರುಕಾಗಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರದೀಪ್.